ಎಲ್ಲರಿಗೂ ನಮಸ್ಕಾರ. ಅತ್ತೆ ಮನೆ ರುಚಿಗೆ ಸ್ವಾಗತ. ಇವತ್ತು ಶುಂಠಿದು ಟೀ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. 1.5 ಟೀ ಸ್ಪೂನು ಟೀ ಪುಡಿ, 2 ಏಲಕ್ಕಿ, 1.5 ಇಂಚು ಶುಂಠಿ, ಹಳೆ ಶುಂಠಿ ಬಲ್ತಿರಬೇಕು, 2 ಟೀ ಸ್ಪೂನು ಸಕ್ಕರೆ, 1 ಲೋಟ ನೀರು, 1 ಲೋಟ ಹಾಲು. ಕಲ್ಲಿಗೆ ಏಲಕ್ಕಿ ಶುಂಠಿ ಹಾಕಿ ನುಣ್ಣಕ್ಕೆ ಜಜ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ತಪ್ಪಲೆ ಇಟ್ಕೊಂಡು 1 ಲೋಟ ನೀರು ಹಾಕಿದ್ದೀನಿ. ಇದಕ್ಕೆ ಜಜ್ಜಿಟ್ಕೊಂಡಿರೋಂಥ ಶುಂಠಿನೂ ಏಲಕ್ಕಿ ಹಾಕಿ 2 ನಿಮಿಷ ಬೇಯಿಸ್ಕೊಬೇಕು ಫುಲ್ಲಿಟ್ಟು. ಬೇಯಕ್ಕಿಟ್ಟಿದ್ರೆ ಸೌಟ್ ತಗೊಂಡು ಹಿಂಗೆ ಕಲಿಸ್ತಾ ಇರಬೇಕು, ಅದು ನೀಟಾಗಿ ಬಿಟ್ಕೊಳ್ಳುತ್ತೆ ಸಾರಾಂಶ ಎಲ್ಲ ಬೆಂದು. 2 ನಿಮಿಷ ಕಂಪಲ್ಸರಿ ಬೇಯಿಸಲೇಬೇಕು ಇದು ನೀಟಾಗಿ. ಈಗ 2 ನಿಮಿಷ ಶುಂಠಿ ಬೆಂದಿದೆ, ಸಕ್ಕರೆ ಹಾಕ್ತಾ ಇದ್ದೀನಿ. 1 ನಿಮಿಷ ಬೇಯಿಸಬೇಕು. ಅದು ಸಕ್ಕರೆ ಹಾಕಿದ್ರೆ ಶುಂಠಿ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಶುಂಠಿ ಜೊತೆಲೆ ಸಕ್ಕರೆ ಹಾಕಿದ್ರೆ. ಈಗ 1 ನಿಮಿಷ ಬೆಂದಿದೆ, ಟೀ ಪೌಡ್ರ್ ಹಾಕ್ತಾ ಇದ್ದೀನಿ. 1 ನಿಮಿಷ ಮಾತ್ರ ಬೇಯಿಸ್ಬೇಕಿಲ್ಲ ಅಂದ್ರೆ ತುಂಬಾ ಬೆಂದ್ರೆ ಟೀ ಸ್ಮೆಲ್ ಜಾಸ್ತಿ ಆಗ್ಬಿಡುತ್ತೆ, ಶುಂಠಿ ಫ್ಲೇವರ್ ಕಮ್ಮಿ ಆಗುತ್ತೆ. ಬೇಯಿಸ್ಬೇಕಾಗಿದ್ರೆ ಸೌಟಲ್ಲಿ ಹಿಂಗೆ ಆಡಿಸ್ತಾ ಇರಿ ನೀಟಾಗಿ, ಎಲ್ಲ ಕಡೆ ಇದಾಗುತ್ತಿಲ್ಲ ಅಂದ್ರೆ ತಳಾನು ಹಿಡಿಯೋ ಇಂಥ ಇದಿರುತ್ತೆ. ನಿಮಿಷ ಬೆಂದಿದೆ, ಹಾಲು ಸೇರಿಸ್ತಾ ಇದ್ದೀನಿ. ಈಗ 2 ನಿಮಿಷ ಕಾಯಿಸ್ಕೊಳ್ಳೋಣ ಇದು ನೀಟಾಗಿ. ಟೀ ಆಗೋವರೆಗೂ ಕಲಿಸ್ತಾನೆ ಇರಬೇಕು. ಬೇರೆ ಟೀ ಅನ್ಕೋಬೇಡಿ, ನಾನು ಹೇಳಿರೋ ಮೆಜರ್ಮೆಂಟ್ ಎಲ್ಲ ನೀಟಾಗಿ ಹಾಕ್ಬಿಟ್ಟು ಮಾಡಿದ್ರೆ ಒಳ್ಳೆ ಬೆಸ್ಟ್ ಟೀ ಆಗುತ್ತೆ, ಟೇಸ್ಟಿಯಾಗಿರುತ್ತೆ. ಮಾಡಿ ನೋಡಿ. 2 ನಿಮಿಷ ಬೆಂದಿದೆ, ಈಗ ಸೋದಿಸ್ಕೊಳ್ಳೋಣ ಟೀನ. ಬಿಸ್ಕೆಟ್ ಜೊತೆ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.